ಹೇಳೋದು ನಮ್ಮ ಒಳ್ಳೇದಕ್ಕೆ, ಅವರೇ ನಮ್ಮನ್ನ ಎದುರಿಸ್ಬೇಕು ಅಂತ ಏನೂ ಹೇಳಲ್ಲ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನಗೆ 1 ವರ್ಷದ ಹಿಂದೆ ನಾನು ಯೂಟ್ಯೂಬ್ ಶುರು ಮಾಡಿದಾಗ ಇಲ್ಲೊಂದು ಗಂಟ ಹೋಗಿತ್ತು ನನಗೆ. ಈ ಸೈಡಲ್ಲಿ ಇಲ್ಲೆಲ್ಲ ನೋವು ಬಂದುಬಿಟ್ಟಿತ್ತು. ಈಗ ಮುಟ್ಟಕ್ಕಾಗ್ತಾ ಇರಲಿಲ್ಲ, ಬಲಗೈನ ಎತ್ತಕ್ಕಾಗ್ತಾ ಇರಲಿಲ್ಲ. ಹೀಗೆ ತುಂಬ ಅಂದರೆ ತುಂಬ ನೋವಿತ್ತು. ಏನಂತಲೇ ಗೊತ್ತಿರಲಿಲ್ಲ, ತುಂಬ ತಲೆ ಕೆಟ್ಟೋಗಿತ್ತು. ಇವಾಗ ನಮಗೆ 40-50 ವರ್ಷದ ಮೇಲೆ ಸ್ತನ ಕ್ಯಾನ್ಸರು ಅದು ಇದು ಅಂತ ಹೇಳ್ತಾರೆ. ಆವಾಗ ನನಗೇನಾದರೂ ಆಗಿದ ತಕ್ಷಣ, ಒಂಚೂರು ಏನಾರು ಆಗಿದ ತಕ್ಷಣ ನನ್ನ ಫ್ರೆಂಡ್ಸ್ ಅವ್ರ ಅಮ್ಮನಿಗೆಲ್ಲ ಗರ್ಭದ ಕೋಶ, ಸ್ತನ ಕ್ಯಾನ್ಸರು ಅದೆಲ್ಲ ತುಂಬ ಆಗಿ ಅವರು ಸತ್ತೋಗಿದ್ದಾರೆ. ಅದಕ್ಕೆ ನನಗೆ ಅದೆಲ್ಲ ಒಂಥರ ಭಯ ಆಗೋಗುತ್ತೆ. ನಾನು ಏನಿದ್ರು ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತೀನಿ, ಹಿಂಗೆ ಆಗ್ತಿದೆ ಕಣೆ ಅಂದಿದ ತಕ್ಷಣ ಅವರು ನಮ್ಮ ಅಮ್ಮನಿಗೂ ಹಂಗೆ ಆಗ್ತಾಯಿತ್ತು, ಇಲ್ಲೆಲ್ಲ ಗಂಟಾಗೋಗಿತ್ತು, ಅದಕ್ಕೋಸ್ಕರ ನೀನು ಫಸ್ಟ್ ಹೋಗಿ ತೋರಿಸ್ಕೊ ಅಂತ ಅಂದರು. ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ, ಅವರೇ ನಮ್ಮನ್ನ ಎದುರಿಸ್ಬೇಕು ಅಂತ ಏನೂ ಹೇಳಲ್ಲ. ಕೊನೆಗೆ ನಾನು ಹೋದೆ. ನಮ್ಮದೊಬ್ಬರು ತುಂಬ ಒಳ್ಳೆ ಡಾಕ್ಟ್ರ್ ಇದ್ದಾರೆ ಚಾಮರಾಜಪೇಟೆಯಲ್ಲಿ. ಅವರು ಆಯುರ್ವೇದ ಮನೆ ಔಷಧಿ ಎಲ್ಲ ಕೊಡ್ತಾರೆ. ರಾಮ್ ಅಂತ ಅವರು ಡಾಕ್ಟ್ರ್ ಹೆಸರು. ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಥರ ಆಗೋಗಿದ್ದಾರೆ. ನಾನು ಏನೇ ಒಂದು ಅದು ಆಪ್ರೇಷನ್ ಮಾಡೋ ಸ್ಟೇಜಿಗೆ ಬಂದ್ರೂ ನಾನು ಫಸ್ಟ್ ಹೋಗಿ ಅವ್ರ ಹತ್ರ ತೋರಿಸ್ಕೊಳ್ತೀನಿ. ಅವ್ರ ಅಮ್ಮನೂ ಡಾಕ್ಟ್ರ್ ಆಗಿದ್ದರು, ಅವ್ರ ಅಮ್ಮ ಇಲ್ಲ ಈಗ ಇವ್ರು ಡಾಕ್ಟ್ರ್ ಆಗಿದ್ದಾರೆ. ಆದರೆ ಅವ್ರ ಹತ್ರ ತುಂಬ ರಶ್ಶು. ಬೆಳಗ್ಗೆ ನೀವು 7 ಗಂಟೆಗೆ ಹೋದರೆ ಮಧ್ಯಾಹ್ನ 12 ಗಂಟೆವರೆಗೂ ವೆಯ್ಟ್ ಮಾಡಬೇಕು, ಅಷ್ಟು ರಶ್ ಇರುತ್ತೆ. ಬರೀ 100, 150, 200 ರೂಪಾಯಿ ತಗೊಳ್ತಾರೆ ಅಷ್ಟೇ ನಮ್ಮ ಡಾಕ್ಟ್ರು. ಸಮಯ ಬರಲಿ ನಮ್ಮ ಡಾಕ್ಟ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ತುಂಬ ಒಳ್ಳೆಯ ಡಾಕ್ಟ್ರು ಅವರು. ಹೋಮಿಯೋಪತಿ, ಆಯುರ್ವೇದ, ಮನೆ ಔಷಧಿ ಅದೇ ಜಾಸ್ತಿ ಹೇಳೋದು. ಆಮೇಲೆ ಅಲೋಪತಿ, ಇಂಗ್ಲೀಷ್ ಮೆಡಿಸನ್ ಆಮೇಲೆ ಹೇಳೋದು. ಏನೇ ಇದ್ರೂ ಮನೆ ಔಷಧಿ ಹೇಳೋದು ಜಾಸ್ತಿ ನಮ್ಮ ಡಾಕ್ಟ್ರು. ನಮ್ಮ ಡಾಕ್ಟ್ರ್ ಹತ್ರನೇ ನನಗೆ ತುಂಬ ಖುಷಿಯಾಗಿ ನಗು ಬರುತ್ತೆ. ನಗು ಅಂದರೆ ಹೆಮ್ಮೆ ನಮ್ಮ ಡಾಕ್ಟ್ರ್ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನನಗೆ. ಅವ್ರ ಹತ್ರ ಹೋಗಿ ತೋರಿಸ್ದೆ. ನಾನು ಏನಿದ್ರು ಗಂಡ್ಸ್ ಡಾಕ್ಟ್ರು ಅಂತ ನಾನು ಮುಚ್ಚುಮರೆ ಮಾಡಲ್ಲ. ಅವ್ರ ಹತ್ರ ಪ್ರತಿಯೊಂದು ಹೇಳ್ಕೊಳ್ತೀನಿ. ಡಾಕ್ಟ್ರ್ ಹೀಗಾಗ್ತಿದೆ, ನನಗೆ ಹೀಗಾಗ್ತಿದೆ, ನನಗೆ ಇಲ್ಲೆಲ್ಲ ನೋವಾಗ್ತಿದೆ ಅಂತ ಅಂದೆ. ತಕ್ಷಣ ಹೇಳಿದ್ರು ಅವರು, ನೀವು ಫೋನ್ ಏನಾದರೂ ಜಾಸ್ತಿ ನೋಡ್ತಾ ಇದ್ದೀರಾ, ಹೀಗೆ ಕೈಯಲ್ಲಿ ಇಟ್ಕೊಂಡು ಹೀಗೆ ಮಾಡೋದು ಅವೆಲ್ಲ ಫೋನ್ ನೋಡ್ತಾ ಇದ್ದೀರಾ, ಆಮೇಲೆ ಫೋನ್ ಕವರ್ ಏನಾದರೂ ಚೇಂಜ್ ಮಾಡಿದ್ದೀರಾ ಅಂತೆಲ್ಲ ಕೇಳಿದ್ರು. ನಾನು ಹೌದು, ನಾನು ಯೂಟ್ಯೂಬ್ ಮಾಡಿರೋದು ನಮ್ಮ ಡಾಕ್ಟ್ರಿಗೆ ಹೇಳಿರಲಿಲ್ಲ ನಾನು. ಆವಾಗ ನಾನು ಅಂದೆ, ಹೌದು ಡಾಕ್ಟ್ರೆ, ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಅಂದೆ. ಅದಕ್ಕೆ ನೋಡಿ, ಅದು ನಾನು ನನ್ನ ಫೋನಲ್ಲೇ ಇಲ್ಲ ಎಡಿಟಿಂಗು, ತಮ್ನೇಲ್ ಮಾಡೋದೆಲ್ಲ ಫೋನಲ್ಲೇ. ಫೋನ್ ಈಗ ಹಿಡ್ಕೊಂಡು ಈಗ ಮಾಡ್ತೀನಲ್ಲ ಒಂದೇ ಬೆರಳಲ್ಲಿ, ನನಗೆ ಹಿಂಗೆಲ್ಲ ಬರಲ್ಲ. ಒಂದು ಬೆರಳಲ್ಲಿ ಈಗ ಮಾಡೋದು. ಅದೇನಾಗಿದೆ, ಆ ನರ ಹೋಗೆಲ್ಲ ಇಲ್ಲಿ ನೋವು ಬಂದುಬಿಟ್ಟಿದೆ. ಸ್ಟಾರ್ಟಿಂಗ್ ಅಲ್ವ ನಾನು ಯೂಟ್ಯೂಬ್ ಮಾಡಿದ್ದು, ತುಂಬ ಫೋನ್ ಬಗ್ಗೆನೇ. ಯಾಕಂದರೆ ಯೂಟ್ಯೂಬ್ ಮಾಡೋದು ಹೇಗೆ ಅದೆಲ್ಲ ನಾನು ಅದ್ರ ಬಗ್ಗೆನೇ ರಾತ್ರಿ ಆಗಲೂ ನಾನು ತಿಳ್ಕೊಳ್ತಾ ಇರಬೇಕಾದ್ರೆ ಅದು ಫೋನ್ ಹಿಂಗೆ ಅಂದು ಅಂದರೆ ಅದು ಏನಾಗಿದೆ, ಇಲ್ಲಿ ಗಂಟ ಹೋಗಿತ್ತು. ಗಂಟಿಗೆ ಇಲ್ಲೆಲ್ಲ ನೋವು ಬಂದುಬಿಟ್ಟಿತ್ತು ನನಗೆ. ಅದಕ್ಕೆ ನಾನು ತಕ್ಷಣ ನನ್ನ ಮುಟ್ಲೂ ಇಲ್ಲ ಅವರು. ತಕ್ಷಣ ಹಾಗೆ ಕೇಳಿದ್ರು, ಫೋನ್ ಏನಾದರೂ ಚೇಂಜ್ ಮಾಡಿದ್ದೀರಾ, ಈ ಕೈಯಲ್ಲಿ ಜಾಸ್ತಿ ಕೆಲಸ, ಈ ಕೈಲಿ ಏನಾದ್ರು ಕೆಲಸ ಜಾಸ್ತಿ ಮಾಡ್ತಾ ಇಲ್ಲ ಡಾಕ್ಟ್ರ್, ಏನೂ ಕೆಲಸ ಮಾಡ್ತಾ ಇಲ್ಲ ನಾನು ಅಂದೆ. ಫೋನ್ ಏನಾದರೂ ಜಾಸ್ತಿ ಈಗ ಮಾಡೋದೇನಾದರೂ ಮಾಡ್ತಾ ಇದ್ದೀರಾ ಅಂದರೆ ಹೌದು ಡಾಕ್ಟ್ರೇ ಅಂತ ಅಂದಿದ ತಕ್ಷಣ ಅದೇ ಹೇಳಿದ್ರು, ಅದು ಇಲ್ಲಿ ಗಂಟಾಗಿದೆಯಮ್ಮ, ನಾವು ಜಾಸ್ತಿ ನಡೆದ್ರೆ, ಜಾಸ್ತಿ ಕಾಲಲ್ಲಿ ಏನಾದ್ರು ಕೆಲಸ ಮಾಡಿದ್ರೆ ತೊಡೆ ಸಂದಿಲಿ ಗಂಟಾಗುತ್ತೆ. ಹಾಗೆಯೇ ಇದು ನೀವು ಈ ಕೈಯಲ್ಲಿ ಕೆಲಸ ಮಾಡೋದ್ರಿಂದ ಇಲ್ಲಿ ಗಂಟಾಗಿದೆ. ಇದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಆದರೂ ನೀವೇನು ಮಾಡಬೇಕು, ಮನೆಯಲ್ಲಿ ನೀವು ನಾನು ಹೇಳೋದು ಕೇಳಿ. 40-35 ವರ್ಷ ಹೆಣ್ಮಕ್ಳು ಅವಾಗವಾಗ ನಾನು ಹೀಗೀಗ ನೋಡ್ಕೊಳ್ಬೇಕಂತೆ. ನೋಡಿ ಈ ಥರ ಫುಲ್ಲು ಈಗೆಲ್ಲ ಹಿಂಗೆ ನಾವೇ ಪ್ರೆಸ್ ಮಾಡಿಕೊಂಡು ನಾವೇ ಸರ್ಕಲ್ ಟೈಪಲ್ಲಿ ಎಲ್ಲ ಕಡೆಯೂ ಇಲ್ಲೆಲ್ಲ ಗಂಟಾಗಿದೆ, ಇಲ್ಲಿ ಜಾಸ್ತಿ ನೋಡಬೇಕಂತೆ. ಈ ಭಾಗ ಜಾಸ್ತಿ ನೋಡಬೇಕಂತೆ. ನೋಡಿ ಈ ಭಾಗ ಎಲ್ಲ ಜಾಸ್ತಿ ನೋಡಬೇಕು ಅಂತ ಹೇಳಿದ್ರು. ಈಗೀಗ ಹಿಂಗೆ ಪ್ರೆಸ್ ಮಾಡಿಕೊಂಡು ನೋಡಿದ್ರೆ ನಿಮಗೆಲ್ಲಾದರೂ ಒಂದು ಕಡಲೆಕಾಳಿನ ಗಾತ್ರದಷ್ಟು ನಿಮಗೇನಾದರೂ ಒಂದು ಗೆಡ್ಡೆ ಕಾಣಿಸ್ತು ಅಂದರೆ ಅದನ್ನು ಒಂದು 4 ದಿವಸ ಸತತವಾಗಿ ನೋಡ್ತಾ ಇರಿ. ಇವಾಗ ಅದರಿಂದ ನಿಮಗೆ ನೋವು ಅನ್ನಿಸ್ತು ಅಂತ ಅಂದರೆ ತೋರಿಸಿ. ಆಮೇಲೆ ಇನ್ನೊಂದು, ನಾವು ಈ ಸ್ತನದ್ದು ತೊಟ್ಟಿರುತ್ತಲ್ಲ, ಅಲ್ಲಿ ನಮಗಿವಾಗ ಹಾಲು ಬರೋದಾಗಲಿ ಏನೂ ಇಲ್ಲ. ಮಕ್ಳಿಗೆ ಹಾಲು ಕುಡಿಸೋರಿಗೆ ಹಾಲು ಬರುತ್ತೆ, ನಾವು ಅದನ್ನು ಹಿಂಗೆ ಇಸಕ್ಬೇಕಂತೆ. ಇಸ್ದಾಗ ಏನಾಗತ್ತಂತೆ, ಚೂರು ಲೈಟಾಗಿ ನೀರು ಥರ ಬರುತ್ತಂತೆ. ಅದು ಎಲ್ರಿಗೂ ಬರುತ್ತಂತೆ. ನಾವು ಯಾಕಂದರೆ ಮಕ್ಳಿಗೆ ಹಾಲು ಕುಡಿಸಿ ಬಿಟ್ಟಿರ್ತೀವಿ, ಹಾಗಾಗಿ ಹಿಂಗೆ ಇಸಕಿದ್ರೆ ಲೈಟಾಗಿ ಹಾಲು ಥರ ನೀರು ಥರ ಬರುತ್ತೆ. ಅದು ಅಂಟಿರುತ್ತೆ. ಅದೆಲ್ಲ ಏನೂ ತೊಂದರೆ ಇಲ್ಲ, ಅದಕ್ಕೆಲ್ಲ ಎದುರುಕೊಳ್ಬೇಡಿ. ಅದರಿಂದ ಏನಾದರೂ ಕ್ಯೂ ಬರುತ್ತಲ್ಲ, ಒಂಥರ ಕಲರು, ಯೆಲ್ಲೋ ಕಲರು, ಆ ಥರ ಕ್ಯೂ ಬರೋದಾಗಲಿ ಇಲ್ಲ ಅದು ಒಂಥರ ಸ್ಮೆಲ್ಲು ಏನಾದರೂ ಆ ಥರ ಬರೋದಿತ್ತು ಅಂದರೆ
ತಕ್ಷಣ ಹೋಗಿ ತೋರಿಸಿ ನೀವು. ಇಲ್ಲ ಅಂತ ಅಂದರೆ ಬಿಟ್ಬಿಡಿ ನೀವು, ಅದೆಲ್ಲ ತಲೆ ಕೆಡಿಸ್ಕೊಂಬಿಡಿ. ಈ ಗಂಟು ಇಲ್ಲೊಂದು ನಮಗೆ ಗಂಟಿತ್ತು ಅಂತ ಇಟ್ಕೊಳ್ಳಿ, ಕಡಲೆಕಾಳಿನಷ್ಟು ಗಾತ್ರದ ಗಂಟು, ಅದನ್ನು ನೀವು ಹಿಂಗೆ ಚೆಕ್ ಮಾಡ್ತಾಯಿರಿ. ಚೆಕ್ ಮಾಡಿ ಅದೇನಾದರೂ ದಪ್ಪ ಆಗಿದೆ ಅನಿಸಿದ್ರೆ ಕೂಡಲೇ ಹೋಗಿ ತೋರಿಸಿ ಡಾಕ್ಟ್ರಿಗೆ, ಯಾವುದಾದ್ರೂ ಸ್ಕ್ಯಾನಿಂಗ್ ಮಾಡಿಸಿ ಅದೆಲ್ಲ ತೋರಿಸಿ. ಇಲ್ಲ ಅಂತ ಅಂದರೆ ನೀವೇನೂ ತೊಂದರೆ ಇಲ್ಲ, ಅದು ಸುಮ್ಮನೆ ಹಿಂಗೇನೋ ನಾವು ಕೈ ಇದು ಮಾಡುವಾಗ ಇಲ್ಲೆಲ್ಲ ಗಂಟಾಗುತ್ತೆ, ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಬೇಡಿ. ಆದರೆ ನಾವು ಈಗ ಫುಲ್ಲು ಪ್ರೆಸ್ ಮಾಡ್ಕೊಳ್ತಾ ಇರಬೇಕಂತೆ ಸ್ನಾನ ಮಾಡುವಾಗ. ಅವಾಗೆಲ್ಲ ಒಂದು 2 ನಿಮಿಷ ಅದಕ್ಕಂತ ನೀವು ಟೈಮ್ ಕೊಟ್ಬಿಟ್ಟು ನೀವೇ ಪ್ರೆಸ್ ಮಾಡಿಕೊಂಡು ಇಲ್ಲೆಲ್ಲ ನೋಡ್ಕೊಳ್ಳಿ. ಮತ್ತು ಇಲ್ಲಂತೆ ಇಲ್ಲಿ ಜಾಸ್ತಿ ನೋಡ್ಕೊಳ್ಳಿ. ಒಬ್ರೊಬ್ರಿಗೆ ದಪ್ಪ ಇರೋರಿಗೆ ಏನಾಗುತ್ತೆ, ಈಗ ಬಂದು ಜೋತ್ ಬಿದ್ದಾಗ ಇಲ್ಲೆಲ್ಲ ಗಂಟಾಗೋ ಸಾಧ್ಯತೆ ಇರುತ್ತೆ. ಆದರೆ ಅದು ಕ್ಯಾನ್ಸರ್ ಅಂತಲೇ ಹೇಳೋಕ್ಕಾಗಲ್ಲ, ನೀವು ಅದನ್ನು ಚೆಕ್ ಮಾಡ್ತಾ ಇರಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಕ್ಲಿನಿಕ್ ಇಟ್ಕೊಂಡಿರೋದು ಅವರು, ಎಲ್ಲೆಲ್ಲಿಂದನೋ ಬರ್ತಾರೆ ಅವ್ರ ಹತ್ರ, ಆದರೆ ವೆಯ್ಟ್ ಮಾಡಬೇಕು ಅಷ್ಟೇ. ತುಂಬ ಅಂದರೆ ತುಂಬ ಒಳ್ಳೆ ಡಾಕ್ಟ್ರು ನಮ್ಮ ರಾಮರಾವ್ ಡಾಕ್ಟ್ರು. ಹೀಗೆ ನನಗೆ ಇದ್ರ ಬಗ್ಗೆ ಎಲ್ಲ ಹೇಳಿಕೊಟ್ರು. ನೀವು ಎಲ್ಲ ಆ ಥರ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಎಲ್ಲದರಲ್ಲೂ ಹೇಳ್ತೀನಿ, ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿ ಮಾಡ್ಕೊಳ್ಳೋದು ಬೇಡ. ನಮ್ಮನ್ನ ಯಾರು ಭಾರ ಅಂತ ಅನ್ನಿಸ್ಕೊಳ್ಬಾರದು. ನಮ್ಮ ಆರೋಗ್ಯ ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಆರೋಗ್ಯ ನಾವು ನೋಡ್ಕೊಳ್ಳೋಣ, ಬೇರೆಯವ್ರಿಗೆ ಭಾರ ಆಗೋದು ಬೇಡ. ಇಷ್ಟೊತ್ತು ಇದೊಂದು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.